ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲ ನೋಡಿ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ನಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಪವನ್ ಅವರ ಹುಟ್ಟು ಹಬ್ಬ ಬರ್ತ್ಡೇ. ಮೊದಲನೇದಾಗಿ ದಯವಿಟ್ಟು ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಪವನ್ ಬ್ರೋ ಅಂತ ಹೇಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ತಿಳಿಸಿ ಸ್ನೇಹಿತರೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪವನ್ ಅಣ್ಣ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ವಿಡಿಯೋ ಕಡೆ ಬರ್ತೀನಿ. ಹೌದು ಸ್ನೇಹಿತರೆ, ಮೊನ್ನೆ ತಾನೇ ನಿಮ್ಮ ಎಲ್ಲರ ಪ್ರೀತಿಯ ಪವನ್ ಅವರ ಹುಟ್ಟು ಹಬ್ಬ ಇತ್ತು ಸ್ನೇಹಿತರೆ. ಅವತ್ತೇ ನಾನು ವಿಡಿಯೋ ಮಾಡಿ ತಿಳಿಸ್ಬೇಕಾಗಿತ್ತು, ತಿಳಿಸೋದಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಬೇಕು, ದಯವಿಟ್ಟು ಕ್ಷಮೆ ಇರಲಿ. ಏನಿಲ್ಲ ಸ್ನೇಹಿತರೆ, ಪವನ್ ಅವರ ಹುಟ್ಟುಹಬ್ಬ ಇತ್ತು. ಸಾವಿಗಂತೂ ಇನ್ನೂ ನ್ಯಾಯ ಅಂತೂ ಸಿಕ್ಕಿಲ್ಲ ಸ್ನೇಹಿತರೆ. ಕೊಲೆ ಆಗಿದ್ದೇನೋ, ಆಕ್ಸಿಡೆಂಟ್ ಆಗಿದ್ದೇನೋ ಇನ್ನೂ ಯಾರಿಗೂ ಕೂಡ ಗೊತ್ತಿಲ್ಲ. ನನಗೆ ಗೊತ್ತಾದ ತಕ್ಷಣ ಎಲ್ಲ ಪವನ್ ಅಭಿಮಾನಿಗಳಿಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ ಸ್ನೇಹಿತರೆ. ಮೊನ್ನೆ ಅವ್ರ ತಂದೆ ತಾಯಿ ಎಲ್ಲ ಮೀಡಿಯಾ ಮುಂದೆಲ್ಲ ಬಂದಿದ್ದರು ಸ್ನೇಹಿತರೆ. ನಾನು ನೋಡಿದ್ದೀನಿ. ನೋಡೋಣ ಸ್ನೇಹಿತರೆ, ಕಾಯೋಣ. ಮೀಡಿಯಾದವರಾದರು, ನಮ್ಮ ಎಲ್ಲ ಪೊಲೀಸ್ನವರು, ನಮ್ಮ ನ್ಯಾಯಾಲಯ ಎಲ್ಲ ಟೀಮು ಎಲ್ಲ ಅವರು ಸಾವಿಗೆ ನ್ಯಾಯ ಕೊಡಿಸುತ್ತೆ ಅಂತ ನಾವು ಭರವಸೆ ಇಡೋಣ ಸ್ನೇಹಿತರೆ. ಆದಷ್ಟು ಬೇಗ ಅವ್ರ ಸಾವಿಗೆ ನ್ಯಾಯ ಸಿಗಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭಾಶಯಗಳು ಸ್ನೇಹಿತರೆ. ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ಎಲ್ಲರೂ ಅವ್ರಿಗೆ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿ ಹೋಗಬೇಕಂತ ಕೇಳ್ಕೊತೀನಿ ಸ್ನೇಹಿತರೆ. ಮೊನ್ನೆ ಅವ್ರದ್ದು ಹುಟ್ಟುಹಬ್ಬ ಇತ್ತು. ಅದೇ ಸ್ನೇಹಿತರೆ, ತುಂಬ ಬೇಜಾರಾಗ್ತಿದೆ. ಹೋದ ವರ್ಷ ಅವ್ರು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ರು, ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು. ಆದರೆ ಈ ವರ್ಷ ಏನು ಮಾಡೋದು ಸ್ನೇಹಿತರೆ, ಅವರೇ ಇಲ್ಲ. ಇರಲಿ, ಅವ್ರ ತಂದೆ ತಾಯಿಗೆ ಈ ದುಃಖವನ್ನು ಮರೆಸುವಂಥ ಶಕ್ತಿ ಆ ದೇವರು ಅವ್ರಿಗೆ ನೀಡಲಿ ಅಂತ ಬೇಡ್ಕೊಳ್ಳಿ ಸ್ನೇಹಿತರೆ. ದುಃಖವನ್ನು ಮರೆಸುವಂಥ ಶಕ್ತಿ ನೀಡಲಿ ಅಂತ ಕೇಳ್ಕೊಳ್ತಾ, ಹುಟ್ಟುಹಬ್ಬದ ಶುಭಾಶಯಗಳನ್ನು ಇನ್ನೊಮ್ಮೆ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಧನ್ಯವಾದಗಳು.